ಭಾಳ ಪೊಲಿಟಿಕಲ್ ಲೀಡರ್ಗಳು ಮಾತಾಡೋದು ನೋಡ್ತಾ ಇದ್ದೀನಿ. ನೀವು ಪೋಳ್ದ ಮಾತಾಡಿ, ನಾನು ಮಾನ ಮರ್ಯಾದೆ ನಾಚಿಕೆ ಇಲ್ವಾ ನಿಮಗೆ? ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟವನ್ನು ಯಾವ ರೀತಿ ತಂದಿದ್ದೀವಿ ಅಂತ ಗೊತ್ತಪ್ಪ. ಅದು ಯಾವುದೋ ಹೋರಾಟ ಕಾಪಿ ಅಂತ ಈ ಪ್ರಪಂಚ ನಮ್ದನ್ನ ಕಾಪಿ ಹೊಡಿತಾ ಇದೆ. ಮತ್ತೆ ಇವ್ರಿಗೂ ಹೇಳಿತು, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಬಿಹಾರ ಬೇಕಿಲ್ಲ, ನಿಮ್ಮ ಮಾದರಿಯಲ್ಲಿ ನೀವು ಮಾಡಿ ಅಷ್ಟೇ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೋಗ್ ಅವರು ಸಾಥ್ ಕೊಟ್ಟಿದ್ದಾರಂತೆ. ಸಕ್ಕರೆ ಮಂತ್ರಿ ಹೇಳ್ತಾರೆ ಶಿವಾನಂದ ಪಾಟೀಲರು, ಬಿಜೆಪಿಯ ರಾಜೀವ್ ರೈತರನ್ನ ಎತ್ತಿ ಕಟ್ಟಿದ್ದಾರೆ. ಓಕೆ, ಅವ್ರು ಎತ್ತು ಕಟ್ಟಿದ್ರೆ ಏನು ರೈತ ಏನು ಬಕ್ರಾಗಳ ಎತ್ತು ಕಟ್ಟಿ ಸಿಕ್ಕೋಗ್ಬಿಡಕ್ಕೆ. ಅವರು ಅನ್ಯಾಯ ಆಗಿದ್ದಾಗ ಯಾರೇ ಜೊತೆಯಲ್ಲಿ ಬಂದರೂ ಅವ್ರ ಜೊತೆ ಹೋಗ್ತಾರಷ್ಟೇ ಅವರು. ಈಗ ಪಂಚಮಸಾಲಿಗಳ ಹೋರಾಟ ನಡೆದಾಗ ಭಾರತೀಯ ಜನತಾ ಬಿಜೆಪಿ ಸರ್ಕಾರ ಇಲ್ಲಿ ಇದ್ದಿದ್ದಾಗ ಯಾರ ಮೇಲೆ ಇತ್ತು ಆರೋಪ? ಅವ್ರು ಎತ್ತು ಕಟ್ಟಿದ್ದಾರೆ ಅಂತ, ಅಟ್ಲೀಸ್ಟ್ ಸ್ವಾಮೀಜಿ ಎತ್ತು ಕಟ್ಟಿದ್ದಾರೆ ಅಂತ ಯಾರ ಮೇಲೆ ಇತ್ತು ಆರೋಪ? ಇರ್ಲಿಲ್ವಾ? ಆಗ ಹೇಳಿದ್ರೆ ನಮಗೂ ಅದಕ್ಕೂ ಸಂಬಂಧ ಅಲ್ಲ, ನಮಗೂ ಗೊತ್ತಿಲ್ಲಪ್ಪ ಅದೆಲ್ಲ ಅಂತಿರ್ಲಿಲ್ವಾ? ಹಂಗೆ